ಓಂ ಗುರುಭ್ಯೋ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮೇಷರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವ್ರಿಗೆ ಈ ಒಂದು ಮಾಸದಲ್ಲಿ ಖರ್ಚುಗಳು ಜಾಸ್ತಿ ಆಗಿರುತ್ತೆ, ತಿರುಗಾಟ ಜಾಸ್ತಿ ಆಗಿರುತ್ತೆ ಮತ್ತು ಆಸ್ಪತ್ರೆಗೆ ಸ್ವಲ್ಪ ಜಾಸ್ತಿ ತಾವು ವೈದ್ಯಕೀಯ ವಿಚಾರದಲ್ಲಿ ತಾವು ಸ್ವಲ್ಪ ಖರ್ಚು ಹೆಚ್ಚು ಮಾಡುವಂತಹ ಒಂದು ವಿಚಾರ ಬರ್ತಾ ಇದೆ. ಜಾಗೃತಿಯಾಗಿರಿ. ಪತಿ ಪತ್ನಿಯಲ್ಲಿ ಸ್ವಲ್ಪ ಮಟ್ಟಿನ ಒಂದು ಸಾಮರಸ್ಯ ಬರುವಂಥದ್ದು, ಸ್ನೇಹಿತರಿಂದ ಕೆಲವೊಂದು ಸಲಹೆಗಳನ್ನು ತಾವು ಪಡ್ಕೊಳ್ತೀರಿ, ಅದರಿಂದ ಉತ್ತಮವಾದಂಥ ಲಾಭ ಬರುವಂತಹ ಸಾಧ್ಯತೆ ಕಾಣ್ತಾ ಇದೆ. ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯಾಗುವಂತಹ ಒಂದು ವಿಚಾರ ಬರ್ತಾ ಇದೆ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಬರ್ನ್ ಆಗುವಂತಹ ಒಂದು ವಿಚಾರಗಳು ಸಹಿತ ಕಾಣ್ತಾ ಇದೆ. ಇನ್ವೆಸ್ಟ್ಮೆಂಟ್ ಬೇಡ ಅಂತ ನಾನು ಹೇಳ್ತೇನೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಶಾರ್ಟ್ ಟರ್ಮ್ ಬೇಡ. ಮತ್ತು ವಿಶೇಷವಾಗಿ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಮೇಲೆ ಅದು ಅಜೀರ್ಣತೆ ಆಗುವಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಇರುತ್ತೆ. ಜಾಗೃತಿಯಾಗಿರಿ. ಅಜೀರ್ಣತೆಯಲ್ಲಿ ತುಂಬಾ ಒಂದು ಸಮಸ್ಯೆಗಳಾಗುವಂಥ ಆಹಾರ ಪದ್ಧತಿಯಲ್ಲಿ ತಾವು ತುಂಬಾ ಒಂದು ಕಟ್ಟುನಿಟ್ಟನ್ನು ಪಾಲನೆ ಮಾಡೋದು ತುಂಬಾ ಉತ್ತಮ. ವಿಪರೀತವಾದಂತಹ ಒಂದು ಸನ್ನಿವೇಶಗಳು ತಮ್ಮನ್ನು ಮನಸ್ಸು ದೃಢೀಕರಣವನ್ನು ಅಸ್ಪಷ್ಟವಾಗಿ ಮಾಡುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ತಮ್ಮ ಧೈರ್ಯದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದು ತುಂಬಾ ಉತ್ತಮ. ಕುಲದೇವತೆಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ ಮತ್ತು ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿದೆ. ವಿಶೇಷವಾಗಿ 5 ಅನ್ನುವಂಥ ಸಂಖ್ಯೆ ತಮಗೆ ಲಾಭವಾಗಿದೆ ಅಂದ್ಕೊಡುತ್ತೆ. ಶ್ವೇತ ಬಣ್ಣವನ್ನು ತಾವು ಧಾರಣೆ ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕಾಣ್ತಾ ಇದೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗಿತ್ತು. ಇದಾಗಿತ್ತು ನಮ್ಮ ಮೇಷರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.